ಗೈಸ್, ಕರ್ನಾಟಕ ಸರ್ಕಾರದಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು 3394 ಹುದ್ದೆಗಳು ಏನಿತ್ತು ಅದಕ್ಕೆ ಇವಾಗ ನೋಟಿಫಿಕೇಶನ್ ಆಗಿರೋದಕ್ಕೆ ಈಗ ಕಂಪ್ಲೀಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಸೊ ಪೂರಾ ವಿಡಿಯೋ ಆಗಿರುತ್ತೆ ಇದು. ಸೊ ಮುಂದೆ ನೋಡ್ತಾ ಹೋಗಿ, ಕಂಪ್ಲೀಟ್ ವಿಡಿಯೋ ಇದರಲ್ಲಿರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವರು ಇದನ್ನು ನೋಡಿ, ಸೊ ಖಂಡಿತ ಹೆಲ್ಪ್ ಆಗುತ್ತೆ. ರಿಕ್ರೂಟ್ಮೆಂಟ್ ಕ್ಲಿಕ್ ಮಾಡಿದ್ರೆ ಆರ್ಮಡ್ ಪೊಲೀಸ್, ಈಗ CRDR ಇದ್ರೆ ಆರ್ಮಡ್ ಪೊಲೀಸ್ ಹಾಕೋದಾಗುತ್ತೆ. ಸಿವಿಲ್ ಕಾನ್ಸ್ಟೇಬಲ್ ಇದ್ರೆ 2026 ಸಿವಿಲ್ ಕಾನ್ಸ್ಟೇಬಲ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಡೆ ಸಿವಿಲ್ ಕಾನ್ಸ್ಟೇಬಲ್ ಅಂತ ಬರುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಸೊ ಕ್ಲಿಕ್ ಮಾಡಿ ನೋಡಿ, ಇದೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಸ್ಟೆಪ್ 6 ಇದಿಷ್ಟನ್ನು ನೋಡ್ಕೊಳ್ಳಿ. ಮೊದಲನೇದು ಸ್ಟೆಪ್ 1 ಕ್ಲಿಕ್ ಮಾಡಬೇಕಾಗಿತ್ತು, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಆಮೇಲೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಈ ಅಪ್ಲಿಕೇಶನ್ ಹಾಕಿದ್ಮೇಲೆ ಫೋಟೋ ಸಿಗ್ನೇಚರ್ ಹಾಕ್ಬೋದಾಗಿರುತ್ತೆ. ಆಮೇಲೆ ಪೇಮೆಂಟ್ ತಗೋಬೋದಾಗಿರುತ್ತೆ, ಚೆಕ್ ಪೇಮೆಂಟ್ ಸ್ಟೇಟಸು. ಅಪ್ಲಿಕೇಶನ್ ಲಾಸ್ಟ್ ಫಿಲ್ ಮಾಡ್ಕೊಂಡ್ರೆ ಫೈಂಡ್ ಯುವರ್ ಅಪ್ಲಿಕೇಶನ್ ID. ಸೊ ಫಸ್ಟ್ ಒನ್ ಕ್ಲಿಕ್ ಮಾಡಿ. ಫಸ್ಟ್ ಸ್ಟೆಪ್, ನಿಮ್ದು SSLC ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ. ನಿಮ್ದು SSLC ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಹಾಕ್ಬೇಕಾಗಿರುತ್ತೆ. SSLC ರಿಜಿಸ್ಟರ್ ನಂಬರು ಮತ್ತು ಅದು ನೀವು ಯಾವುದು ಸ್ಟೇಟ್ ಬೋರ್ಡ ಇಲ್ಲ ಸೆಂಟ್ರ್ ಬೋರ್ಡ ಅಂತ ಹಾಕೊಂಡು, ಆಮೇಲೆ ಅಲ್ಲಿ ಕೊಟ್ಟಿರ್ತಲ್ಲ ಡಾಟಾ ಕೆಳಗಡೆ FH ಇರುತ್ತಲ್ಲ ಅದನ್ನ ಮಾತ್ರ ಹಾಕಿದ್ರೆ ನೆಕ್ಸ್ಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು. ಸೊ ಇಲ್ಲಿ ನೋಡ್ಕೊಳ್ಳಿ, RPC ಅಂತ ಇರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸಿವಿಲ್ ಕಾನ್ಸ್ಟೇಬಲ್ದು. ನೀವು ಆಟೋಮೆಟಿಕ್ ಡೀಟೇಲ್ಸ್ ಆದಾಗ ಅಪ್ಲಿಕೇಶನ್ ನೇಮು, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್ ಬಂದ್ಬಿಡುತ್ತೆ ಅಲ್ಲೇನೆ. ಓಕೆನಾ, ಅದು ಆಟೋಮೆಟಿಕ್ ಆಗಿ ನಿಮ್ದು ಏನಿರುತ್ತೆ ಅಪ್ಲಿಕೇಶನ್ದು ಅದು ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ನೀವು ಇದು ಫಿಲ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಸ್ಟ್ ಬೇಸಿಕ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್, ಫೋಟೋ ಮತ್ತೆ ಸಿಗ್ನೇಚರ್ ಮತ್ತೆ RD ನಂಬರ್ ಇಟ್ಕೊಬಿಟ್ಟಿರಿ. ಅದು ಈಸಿ ಆಗುತ್ತೆ. ನಿಮ್ಮ ಅಡ್ರೆಸ್ ಪ್ರೂಫು ಇದನ್ನೆಲ್ಲ ಇರುತ್ತೆ. ಅದ್ಬಿಟ್ರೆ ಕನ್ನಡ ಮೀಡಿಯಮು, SSLC ಇದು ಮಾತ್ರ ಕೇಳುತ್ತೆ, ಬೇಸಿಕ್ ಡೀಟೇಲ್ಸ್ ಇದನ್ನ ಹಾಕ್ಬೋದಾಗಿರುತ್ತೆ. ಓಕೆನಾ, ಏನು ಅದ್ಬಿಟ್ರೆ ಬೇಸಿಕ್ ಆಗಿ ಇಷ್ಟು ಕೇಳಿರ್ತೇನೆ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ನೋಡ್ಕೊಳ್ಳಿ ಅಷ್ಟೇ. ಸೊ ಗೈಸ್, ಇದೆಲ್ಲ ಆದ್ಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಯೂಶಲಿ ಇದೆಲ್ಲ ಆದ್ಮೇಲೆ ಮೇನ್ ಆಗಿ ಬರುವಂತದ್ದು ಅಪ್ಲಿಕೇಶನ್ ಡೀಟೇಲ್ಸ್. ಅದ್ರಲ್ಲಿ ಏನೇನಿದೆ ಅಂದ್ರೆ ಸೆಲೆಕ್ಟ್ ಯುವರ್ ಪೋಸ್ಟ್, ಯಾವ ಪೋಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ರೆ ಅದೊಂದೇ ಕಾನ್ಸ್ಟೇಬಲ್, ಅದೊಂದೇ ಹಾಕೊಳ್ಳಿ. ಸೆಲೆಕ್ಟ್ ದ ಕಮಿಷನರಿ ಡಿಸ್ಟ್ರಿಕ್ಟ್ ಅಪ್ಲೈಂಗ್, ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಸೊ ಪೋಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅಲ್ಲಿ ಬರೋದೇ ಕಾನ್ಸ್ಟೇಬಲ್ದು. ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಎಕ್ಸಾಂಪಲ್ ನಾನು ಬೆಂಗಳೂರು ಸಿಟಿ ಅಂತ ಹಾಕ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಇದಿಷ್ಟು ಜನರೇಟ್ ಆಗಿರುತ್ತೆ ಕೆಲವೊಂದು. ಇನ್ನು ಮಿಕ್ಕದ್ದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು, ಕಾಯಂ ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ID, ಮತ್ತೆ ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ ಇದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು, ಮತ್ತೆ SSLC ರಿಜಿಸ್ಟರ್ ನಂಬರು. ಸಮಟೈಮ್ಸ್ ಇಲ್ಲಿ SSLC ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ ಅದೇ ತಗೊಂಡಿರುತ್ತೆ, ಆಧಾರ್ ನಂಬರ್ ಅದೇ ತಗೊಂಡಿರುತ್ತೆ. ಕೆಲವೊಂದ್ಸರಿ PUC ಅವರು ಅಪ್ಲೈ ಮಾಡಬೇಕಾದ್ರೆ ನಿಮ್ದು ರಿಸಲ್ಟ್ ಡೀಟೇಲ್ ಇರುತ್ತಲ್ಲ ಅದನ್ನ ತಗೊಂಡಿರುತ್ತೆ. ಇಯರ್ ಮತ್ತೆ ಇದು ನೀವು ಎಕ್ಸಾಮ್ ಬರೀಬೇಕಾದ್ರೆ ಮಾರ್ಚ್ ಅಂತ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿ, ಆಗ ಮಾತ್ರ ಫೆಚ್ ಆಗೋದು, ಅದು ಇಲ್ಲ ತಗೊಳ್ಳಲ್ಲ. ಓಕೆನಾ, ಸೊ ಇದಿಷ್ಟು ಬೇಸಿಕ್ ಡೀಟೇಲ್ಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಸೊ ಇದನ್ನ ಈಸಿಯಾಗಿ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ಹೇಳ್ತೀನಿ. ಇದಾದ್ಮೇಲೆ ನೀವು ಫೋಟೋ ಸಿಗ್ನೇಚರ್ ID ಕ್ರಿಯೇಟ್ ಆಗುತ್ತೆ, ಅದ್ರಲ್ಲಿ ಮತ್ತೆ ಅದು ಫೋಟೋ ಸಿಗ್ನೇಚರ್ಗೆ ಹೋಗಿ ಹಾಕ್ಬೇಕಾಗುತ್ತೆ. ಎಕ್ಸ್ ಮಿಲಿಟರಿ ಪರ್ಸನ್ ಅಂತ, ಕ್ವಾಲಿಫಿಕೇಶನ್ ಸೆಕೆಂಡ್ PU ಓದ್ತಾ ಇದ್ದೀರಾ, ಮತ್ತೆ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗಿರುತ್ತೆ. ಎಕ್ಸಾಮ್ ಬರ್ದಿರ್ತೀರಲ್ಲ, ಮಾರ್ಚಲ್ಲಿ ಎಕ್ಸಾಮ್ ಆಗಿದೆ ನಿಮಗೆ, ಆ ವರ್ಷ ಬರ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ ಡೇಟಾ ಫೆಚ್ ಆಗುತ್ತೆ ಅಲ್ಲೇ ಕೂಡ. ನಿಮ್ಮ ಪರ್ಸೆಂಟೇಜ್ ಬಂದ್ಬಿಡುತ್ತೆ ಅಲ್ಲೇ ಎಷ್ಟಕ್ಕೆ ಎಷ್ಟು ತಗೊಂಡಿದ್ದೀರಾ ಅಂತ. ಆಮೇಲೆ ಯಾವ ಡಿಪಾರ್ಟ್ಮೆಂಟಿಂದ ನೀವು ತಗೊಂಡಿರೋದು ಅದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅಲ್ಲೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಆಮೇಲೆ 4 ಡಿಜಿಟ್ ಆಧಾರ್ ನಂಬರು ಅಲ್ಲೇ ಬರುತ್ತೆ. ಹೈಟ್ ಕೇಳಿರ್ತಾನೆ, 168 ಬೇಕಿದೆ ನಿಮಗೆ ಹೈಟು, ಅದನ್ನು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ನೀವು SSLC ಓದ್ಬೇಕಾದ್ರೆ ಅಥವಾ PUC ಓದ್ಬೇಕಾದ್ರೆ ಕನ್ನಡ ಸಬ್ಜೆಕ್ಟ್ ಆಗಿ ಓದಿದ್ದೀರಾ ಅಂತಿದೆ. ಎಸ್, ಯಾವ ಪಾಸ್ ದ ಕಂಪಲ್ಸರಿ ಎಕ್ಸಾಮಿನೇಷನ್ KPSC ನಡೆಸೋದು ಅಂತಿರುತ್ತೆ. ಎಸ್, ಮೊದಲು ಒಂದ್ಸಲ ರಿಜಿಸ್ಟರ್ ನಂಬರ್ ಕೇಳ್ತಿದ್ದೆ, ಏನು ರಿಜಿಸ್ಟರ್ ನಂಬರ್ ಕೇಳ್ಸಿಲ್ಲ. ಸೊ ಇದನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ಸೊ ಚೆಸ್ಟ್ ಸೈಜು ಎಷ್ಟು ಅಂತಿರುತ್ತೆ, ನೀವು ಅದಕ್ಕೆ 86 ಮೇಲೆ ಹಾಕ್ಲೇಬೇಕು. ನೀವು 86 ಮೇಲೆ ಹಾಕ್ಲೇಬೇಕು ಚೆಸ್ಟು, ಇಲ್ಲಾಂದರೆ ತಗೊಳ್ಳಲ್ಲ. ಒಂದು ಸ್ವಲ್ಪ ಪ್ರಿವ್ಯೂ ಇರುತ್ತೆ, ನೋಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಸೇಲ್ ಕಾನ್ಸ್ಟೇಬಲ್, ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಎಲ್ಲ ಬರುತ್ತೆ. ಆಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಯಾವುದಕ್ಕೆ ಅಪ್ಲೈ ಮಾಡಿರೋದು, ನಿಮ್ಮದು ಪೇರೆಂಟ್ಸ್ ನೇಮ್ ಸರಿ ಇದೆಯಾ, RD ನಂಬರ್ ಸರಿ ಇದೆಯಾ,
ಆಮೇಲೆ ಜೆಂಡರ್ ಸರಿ ಇದೆ ನೋಡ್ಕೊಳ್ಳಿ. ಮ್ಯಾರಿಡು. ರೂರಲ್ ಅಪ್ಲಿಕೆಂಟ ಎಸ್ ಅಂತ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಕನ್ನಡ ಆದರೆ ಎಸ್ ಅಂತಿದೆಯಾ ನೋಡ್ಕೊಳ್ಳಿ. PDP ಇಲ್ಲ. ನಿಮ್ಮದು ರಿಜಿಸ್ಟರ್ ನಂಬರ್ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. SSLCದು. ಸೆಕೆಂಡ್ PU ಕ್ವಾಲಿಫೈ ಆದಮೇಲೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಕರ್ನಾಟಕ ಬರುತ್ತಾ, ಪರ್ಸೆಂಟೇಜ್ ಮಾರ್ಕ್ ನೋಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅನ್ನು ಲಾಸ್ಟ್ ಡಿಜಿಟ್ 4 ಐತಲ್ಲೇ. ಟ್ರೈಬಲ್ ಪರ್ಸನ್ ಅನ್ನು ಹೈಟು ಜಸ್ಟ್ 186 ಮೇಲೆ ಹಾಕಬೇಕು ಎಲ್ಲ. ಪಾಸರ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC SS. ಫೀಸ್ ಕಟ್ಟೋದಿರುತ್ತೆ. ಇದಾದ್ಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಗೆ ಇದೆಲ್ಲ ಅಪ್ಲೈ ಮಾಡಿದ್ರೆ ಇವರ ಅಪ್ಲಿಕೇಶನ್ ID ಅಂತ ಇರುತ್ತೆ. ಪ್ಲೀಸ್ ನೋಟ್ ಇಟ್ ಡೌನ್ ಫಾರ್ ಫ್ಯೂಚರ್ ರೆಫರೆನ್ಸ್. ಇದು ನಮಗೆ ಅಪ್ಲಿಕೇಶನ್ ಇದು ಆಗಿರೋದಕ್ಕೆ ಸಕ್ಸಸ್ಫುಲ್ ಆಗಿ ನಾನು ಕರೆಕ್ಟ್ ಆಗಿದೆ ಅಂತ ಐತೆ. ಇದು ನಿಮಗೆ ಮೆಸೇಜ್ ಮೂಲಕ ಬಂದಿರಲ್ಲ, ಯಾಕಂದರೆ ಇನ್ನೂ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಆಗಿರುತ್ತೆ ಅದು. ಸೊ ನಿಮ್ದು ಏನು ಬಂದಿರುತ್ತೆ ಅದು ಅಪ್ಲಿಕೇಶನ್ದು ನಂಬರ್ ಇರುತ್ತಲ್ಲ, ಸೊ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ನಂಬರು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆಲ್ಲ ಬೇಕಾಗುತ್ತೆ, ಅದನ್ನು ನೋಟ್ ಡೌನ್ ಮಾಡ್ಕೊ ಇಟ್ಕೋಬೇಕಾಗಿರುತ್ತೆ. ಆಮೇಲೆ ಮತ್ತೆ ಗೋ ಟು ಹೋಮ್ ಪೇಜ್ ಅಂತ ಬರುತ್ತೆ. ಸೊ ಸಿಗ್ನೇಚರ್ ಇದನ್ನು ಇವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಅಂದರೆ ಇದು ಏನು ಪ್ರೀವಿಯಸ್ ID ಬಂದಿರುತ್ತಲ್ಲ ಅದನ್ನು ID ಹಾಕ್ಬಿಟ್ಟು ನೀವು ಓಪನ್ ಮಾಡಬೇಕಾಗಿರುತ್ತೆ. ನಾನು ID ಹಾಕ್ಬಿಟ್ಟು ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ. ಸೊ ಗಾಯ್ಸ್ ಇದಾದಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ ಪೇಜು. ಸೊ ನಿಮ್ಮದು ಅಪ್ಲಿಕೇಶನ್ ನಂಬರ್ ID, ನಿಮ್ಮ ಹೆಸರು, ನಿಮ್ಮ ಡೇಟು, ಫೋಟೋ ಫಿಲ್ ಮಾಡಬೇಕಾಗಿರುತ್ತೆ. ಇದಾದಮೇಲೆ ಗಾಯ್ಸ್ ತುಂಬ ಜನಕ್ಕೆ ಫೋಟೋ ಅಪ್ಲೋಡ್ ಮತ್ತು ಸಿಗ್ನೇಚರ್ ಅಪ್ಲೋಡ್ ಇರುತ್ತೆ. ಅದರದ್ದೇ ಕಂಪ್ರೆಸ್ ಮಾಡ್ಕೋಬೇಕು, ಯಾಕೆ 100 KB ಒಳಗಡೆ ಇರಬೇಕು ಎರಡು ಕೂಡ. ಸೊ ಫೋಟೋ ರೀಸೈಸ್ ಮಾಡೋಕ್ಕೆ ಆನ್ಲೈನಲ್ಲೇ ಇಮೇಜ್ ಕಂಪ್ರೆಸರ್ ಅಂತ ಕೊಟ್ಟರೆ ಅಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಇದು ಮಾಡ್ಕೋಬೋದಾಗಿತ್ತೆ. ಮತ್ತು ಕ್ಯಾರೆಕ್ಟರು ನೇಮ್ ಸೇವ್ ಮಾಡ್ಕೊಳ್ಳೋದು 10 ಲೆಟ್ರ್ ಒಳಗಡೆ ಸೇವ್ ಮಾಡ್ಕೊಳ್ಳಿ, ಹಾಗಾದರೆ ಈಸಿಯಾಗಿ ತಗೊಳುತ್ತೆ. ಅದಾದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಫೋಟೋ ಮತ್ತು ಸಿಗ್ನೇಚರ್ನ ತಗೊಳುತ್ತೆ. ಅದಾದಮೇಲೆ ವಾಪಸ್ ಬಂದು ಅಷ್ಟು ಚಲನ್ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ನೋಡಿ ನೆಕ್ಸ್ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ನಿಮ್ಮದು. ಅಂದರೆ ಪೋಸ್ಟ್ ಆಫೀಸ್ಲಾಗಿ ಅದು ಚಲನ್ ಕಟ್ಟೋದಿಲ್ಲ, ಡೈರೆಕ್ಟ್ ಆನ್ಲೈನ್ ಪೇಮೆಂಟು, ಕಾರ್ಡ್ ಇರ್ಬೋದು, ನೆಟ್ ಬ್ಯಾಂಕಿಂಗ್, ಅದು UPI ಮಾಡೋದಿರುತ್ತೆ. ಸೊ ಇನ್ನೂ ಯಾರು ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CRDR ಅಪ್ಲಿಕೇಶನ್ ಹಾಕಿಲ್ಲ, ಅವರು ಕಳಿಸಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.